ಇಂಡಿಯಾ ಪಿಜನ್ ಟೂರ್ನಮೆಂಟ್ ಮೈಸೂರು. ಈ ಟೂರ್ನಮೆಂಟಿಗೆ ಲಾಕ್ಡೌನ್ ದೌಡಿ ಗೋಪನಕೊಪ್ಪ ಹುಬ್ಳಿ ಇವರು 6 ಗಂಟೆ 39 ನಿಮಿಷಕ್ಕೆ ಹಕ್ಕಿ ಬಿಟ್ಟಿದ್ದಾರೆ. ಹಕ್ಕಿ ದಸ್ತದಲ್ಲಿ ಬಾಜಿ ಮಾಡಿದೆ. ಮನೆ ಮೇಲೆ ಬಂದು ಆಡಿಯೋ ವಿಡಿಯೋ ಹಾಗೂ ಫೋಟೋ ಎಲ್ಲ ಸೆಂಡ್ ಮಾಡಿದ್ದೆ ನೋಡಿ. ಆಲ್ ಇಂಡಿಯಾ ಟೂರ್ನಮೆಂಟ್ ಮೈಸೂರು ಲಾಕ್ಡೌನ್ ದೌಡಿ ಗೋಪನಕೊಪ್ಪ ಹುಬ್ಳಿ ಇವ್ರ ಹಕ್ಕಿ 30 ತಾಸು ಪಾಸ್ ಆಗಿದ್ರೆ ಹಕ್ಕಿ ಹರಾಜಿದ್ದೆ ವಿಡಿಯೋ ಹಾಕಿದ್ದಿದ್ದು. ಆಲ್ ಇಂಡಿಯಾ ಟೂರ್ನಮೆಂಟ್ ಮೈಸೂರು ಈ ಟೂರ್ನಮೆಂಟಿಗೆ ಲಾಕ್ಡೌನ್ ದೌಡಿ ಗೋಪನಕೊಪ್ಪ ಹುಬ್ಳಿ ಇವ್ರ ಹಕ್ಕಿ 2 ತಾಸು ಪಾಸ್ ಆಗಿದ್ರೆ ಹಕ್ಕಿ ಹಾರೋದು ವಿಡಿಯೋ ಹಾಕಿ ನೋಡ್ರಿ. ಆಲ್ ಇಂಡಿಯಾ ಪಿಜನ್ ಟೂರ್ನಮೆಂಟ್ ಮೈಸೂರು ಈ ಟೂರ್ನಮೆಂಟಿಗೆ ಲಾಕ್ಡೌನ್ ದೌಡಿ ಗೋಪನಕೊಪ್ಪ ಹುಬ್ಳಿ ಇವ್ರ ಹಕ್ಕಿ 3 ತಾಸು ಪಾಸ್ ಆಗಿದ್ರೆ ಹಕ್ಕಿ ಹಾರ ಆಯ್ತು ನೋಡಿ. ಆಲ್ ಇಂಡಿಯಾ ಪಿಜನ್ ಟೂರ್ನಮೆಂಟ್ ಮೈಸೂರು ಈ ಟೂರ್ನಮೆಂಟಿಗೆ ಲಾಕ್ಡೌನ್ ದೌಡಿ ಗೋಪನಕೊಪ್ಪ ಹುಬ್ಳಿ ಇವ್ರ ಹಕ್ಕಿ 4 ತಾಸು ಪಾಸ್ ಆಗಿದ್ರೆ ಹಕ್ಕಿ ಹಾರ ಆಯ್ತು ನೋಡ್ರಿ. ಆಲ್ ಇಂಡಿಯಾ ಪಿಜನ್ ಟೂರ್ನಮೆಂಟ್ ಮೈಸೂರು ಈ ಟೂರ್ನಮೆಂಟಿಗೆ ಲಾಕ್ಡೌನ್ ದೌಡಿ ಗೋಪನಕೊಪ್ಪ ಹುಬ್ಳಿ ಇವ್ರ ಹಕ್ಕಿ 5 ತಾಸು ಪಾಸ್ ಆಗಿದೆ ಹಕ್ಕಿ ಹಾರ ಆಯ್ತು ನೋಡ್ರಿ. ಆಲ್ ಇಂಡಿಯಾ ಟೂರ್ನಮೆಂಟ್ ಮೈಸೂರು ಈ ಟೂರ್ನಮೆಂಟಿಗೆ
ಲಾಕ್ಡೌನ್ ದೌಡಿ ಗೋಪನಕೊಪ್ಪ ಹುಬ್ಳಿ ಇವ್ರ ಹಕ್ಕಿ 6 ಓವರ್ ಪಾಸ್ ಆಗಿದೆ, ಹಕ್ಕಿ ಹಾರಾಯಿತು. ಆಲ್ ಇಂಡಿಯಾ ಪಿಜನ್ ಮೈಸೂರು ಟೂರ್ನಮೆಂಟಿಗೆ ಲಾಕ್ಡೌನ್ ದೌಡಿ ಗೋಪನಕೊಪ್ಪ ಹುಬ್ಳಿ ಇವ್ರ ಹಕ್ಕಿ 7 ತಾಸು ಪಾಸ್ ಆಗಿದ್ರೆ ಹಕ್ಕಿ ಹಾರಾಯಿತು ನೋಡ್ರಿ. ಅದೇ ಬೀಳ್ತಾ ಇರೋದೇ ಹಿಡಿತಾ ಇದ್ದೀನಿ ಗಾಳಿಗೆ. ಹಾಂ ಇಲ್ಲ ನಾವು ಮೈಸೂರ ಜನ ತೆಗಿತಿರಲ್ಲ ಕಂಡ್ರು ಕೊಡ್ತಿರೋ ಕೊಟ್ಟು फौज अपना आप आ रहा फौज ಲಾಕ್ಡೌನ್ ದಾವಡಿ ಮಂಜು ನವೀನ್ ಹುಬ್ಳಿ ರಕ್ಕಿ 7 ಗಂಟೆ ಪಾಸ್ ಮಾಡಿಬಿಟ್ಟು ಆಡ್ತಾ ಇರೋ ವಿಡಿಯೋ ಇದು. ಕತಂಗು ಆಡ ಇಲ್ಲೇ ಕಾಣ್ತಾ ಇದೆ. आ जाओ आ जाओ. चलो आता.
ಆಲ್ ಇಂಡಿಯಾ ಗ್ರೇಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ರಾಜ್ಯಮಟ್ಟ ಟೂರ್ನಿಮೆಂಟ್ಗೆ ಕ್ರಮ ಸಂಖ್ಯೆ 92 ಲಾಕ್ಡೌನ್ ದಾವಡಿ ಅವ್ರ ಅಕ್ಕಿ ಆರ್ತಾ ಇರೋ ವೀಡಿಯೋ ಇದು. ಒಂದು ಮನೆ ಗಂಟೆ ಪಾಸ್ ಮಾಡಿಬಿಟ್ಟು ಆರ್ತಾ ಇರೋ ವಿಡಿಯೋ ಇದು. ಲಾಕ್ಡೌನ್ ದಾವಡಿ ಇದೆ, ಇದೇ ಆಳ ಮೇಲೆ ಮಾಡ್ತಾ ಇದೆ. फुल ताल कर को छोड़ रहा अब. ग्राउंड ರೈಲ್ವೆ ಟ್ರ್ಯಾಕ್ ಇದೆ ಇದ್ರ ಹಿಂದೆ. ಇಲ್ಲೆಲ್ಲ ಧಾರವಾಡ ಹುಬ್ಳಿ ಸೈಡೆಲ್ಲ ಎಮ್ಮೆಗಳು ಜಾಸ್ತಿ. ಇದು ನ್ಯಾಷನಲ್ ಹೈವೇ. ಚೆನ್ನಾಗಿ ಆಗ್ತಾ ಇದೆ. Ten hours passing video. All India State Level Pigeon Tournament Hubli Lockdown Dhavdi. Manju and Naveen. ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಅಕ್ಕಿದು.
8 ಗಂಟೆ ಪಾಸ್ ಮಾಡಿದ ಅಕ್ಕಿ ಆಲ್ ಇಂಡಿಯಾ ಗ್ರೇಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ರಾಜ್ಯ ಮಟ್ಟ ಟೂರ್ನಿಮೆಂಟ್ಗೆ ಲಾಕ್ಡೌನ್ ದಾವಡಿ. ಮಂಜು ನವೀನ್ ಅವ್ರ ಅಕ್ಕಿ ಆರ್ತಾರ ವಿಡಿಯೋ ಇದು. ಮೊನ್ನೆ ಹೋದ ವರ್ಷ 2022ರಲ್ಲಿ ಇದ್ರ ಅಣ್ಣ 10 ಗಂಟೆ ಹಾರಿತ್ತು ನಮ್ಮ ಆಲ್ ಇಂಡಿಯಾ ಟೂರ್ನಿಮೆಂಟ್ಗೆ. ಸೆಕೆಂಡ್ ಪ್ರೈಸಲ್ಲಿತ್ತು. ಅದು ಇನ್ನೊಂದು ದಾವಡಿನಲ್ಲಿ ತಂಗಿ ಅಕ್ಕಿ ಏನೋ ಶಿಖರನೇನೋ ಹೊಡೆದು ಕಳೆದೋಯ್ತು. ಅದೇ ಜಾತಿನಲ್ಲಿ ಇನ್ನೊಂದು ಬಿಟ್ಟವ್ರೆ. ಇಲ್ಲಿ ಹುಬ್ಳಿ ಟೂರ್ನಿಮೆಂಟ್ ಕಲರ್ಸಲ್ಲಿ ಒಂದು ರೌಂಡ್ಗೆ 9:50 ಹಾರಿದೆ ಈ ಅಕ್ಕಿ. ಮತ್ತು ಆಲ್ ಇಂಡಿಯಾ ಟೂರ್ನಿಮೆಂಟ್ಗೆ ಬಿಡ್ತೀನಿ ಅಂದ್ರಲ್ಲ, ಅಕ್ಕಿ ಉಡಾನ್ ನೋಡೋದ ಹಂಗೇನೆ. ಪ್ರತಿ ವರ್ಷ ಈ ಜಾತಿನಲ್ಲಿ 10 ಗಂಟೆ ಅಕ್ಕಿ ಹಾರ್ತಾಯಿದೆಲ್ಲ ನೋಡೋದ ಅಂತ ಮೈಸೂರಿಂದ ಬಂದಿರೋದು. ತುಂಬ ಚೆನ್ನಾಗಿ ಹಾರ್ತಾಯಿದೆ. ಬಂದಿದ್ದ ಟೈಮಿಂದನೂ ನೋಡ್ತಾ ಇದ್ದೀನಿ. ಇಲ್ಲೇ ಕುಂತಿದ್ದೀನಿ. ಹೊಸಪೇಟೆ ಇಬ್ರಾಹಿಂ ಇನ್ನೂ ಒಂದು 10 ನಿಮಿಷ ಇದೆ. 9 ಗಂಟೆಗಲ್ವಾ? ಒಂದು 10 ನಿಮಿಷದಲ್ಲಿ 9 ಗಂಟೆ ಪಾಸ್ ಆಗುತ್ತೆ. ಅಕ್ಕಿ ಮೇಲಾಗಿದೆ ನೋಡಿ. ಅಕ್ಕಿ ಆಲ್ ಇಂಡಿಯಾ ಟೂರ್ನಿಮೆಂಟ್ ರೆಫ್ರಿ ಜಾವಿದ್ ಅವರು. ಮೈಕಲ್ ರಾಬರ್ಟ್ ಸರ್ ಅವರು ಬಂದಿದ್ದಾರೆ ಅಕ್ಕಿ ನೋಡೋಕ್ಕೆ. ಮಂಜು सामने उड़ा तो अच्छा है. किसी लोग बोलते हैं दिखाने 15 मिनट हो गया, 20 मिनट हो गया. इसका क्या प्रॉब्लम है? मस्त है. जीरा मंगाइए तो भाई माइकल भाई जीरा मंगाइए. जीरा पीता? जीरा नहीं. कोल्ड ड्रिंक क्या पीता? पानी. विशाल क्या है अभी ಶುಗರ್ ಇದ್ರೂ ಬೆಳಿಗ್ಗೆ 9 ಗಂಟೆ ಪಾಸಿಂಗ್ ವಿಡಿಯೋ ಇದು. ಅಯ್ಯೋ ಆ ಕಾರ್ ಮಾತಾಕತೈತಿ. ಚಾ ಬಿಡು ಅನ್ನಕತ್ತೀನಿ. ಚಾ ಮೇಲೆ ಚಾ ಬಿಡತ್ತಾನೆ. ಈಗಲ್ಲ ಈಗ ಚಾ ತಾಡ್ತಾನೆ. ಮನ್ಯಾಗ ಕುಂದ್ರೆ ಕಂಟ್ರೋಲ್ ಆಕತ್ತೀನಿ. ಒಂಬತ್ತು ಗಂಟೆ ಪಾಸ್ ಆಯಿತು.
30 पर एक लाजा है 10 घंटे को। हाँ हो मंजा गया अभी वो छुपरा भी अच्छा है पर मंजा बहुत चापते ಹತ್ತು ಗಂಟೆ ಪಾಸ್ ಮಾಡಿಬಿಟ್ಟು ಆಗ್ತಾ ಇರೋ ವಿಡಿಯೋ ಇದು. ಮರಿಗಳೇನೋ ಬೀಳ್ತು ಕಾಗೆ. फ़ोन लगाओ उनको, मंजू उनको फ़ोन लगाओ. पूरे गिर के नीचे. क्या आता ಇದೆ ತುಂಬ ಚೆನ್ನಾಗಿ ಆರ್ತಿತ್ತು. ಅದು ಬಂದು ಪಟಾಗಳು ಬೀಳಿಸ್ಬಿಟ್ಟಿದೆ. ಆದರೂ ಅಕ್ಕಿ ತಲೆ ಕೆಡಿಸ್ಕೊಳ್ದೇನೆ ಆರ್ತಾ ಇದೆ.
बाजी करे क्या नहीं करे पैसा सल क्या सो सब डूब उठा है हाँ। तभी 3 बाजी मारा ना देखे वो हाँ देखो एक एक मारता था नहीं बीच में 3-3 भी मार लेता है हाँ मार लेंगे ये बार सब में मारा 3 4 3 2 11 ಗಂಟೆ ಪಾಸ್ ಆಗಿರೋ ವಿಡಿಯೋ ಇದು ಇಲ್ಲೇ ಆಡ್ತಾ ಇದೆ ಹನ್ನೊಂದು ಗಂಟೆ ಪಾಸ್ ನೀವು ಹೊಡಿಯಲ್ಲ ಅಂದ್ರಲ್ಲ ಅದಷ್ಟೇ ಮೈ ಮುರೆ ಕೊಡಿತದ ಹೈಟ್ ಆಗಿ ಎಷ್ಟು ಗಂಟೆ ಇದೆ ತರ್ಡ್ 11:55 12 ಗಂಟೆ ಲೆಕ್ಕನೇ 5 ನಿಮಿಷದ್ದು ಸ್ಲೋ ಐತಲ್ವಾ ಗರಿ ಸಲ್ಕೈಸಿ ಬಿಟ್ಬಿಟ್ಟಿದ್ದ ಏಟು ಸಲ್ಕೈಸಿ ಬಿಡ್ತಾ जाहिद भाई तुम्हें पीछे उधर से कर लो मैं इधर कर रहा हाँ एक मिसवाद भी एक रहता है
ಉಂಟೈತಾ ಸಂಬಂಧ ಜಾತ್ರೆ ಅಲ್ಲೇ ಒಂದು 5 ನಿಮಿಷ ಲೇಟ್ ಆಗಿಬಿಡ್ತದೆ ಅದ್ರ ಕರೆಕ್ಟ್ ಇಲ್ಲ ಅಲ್ಲೇ 15 ನಿಮಿಷ ಲೇಟ್ ಆಗ್ಬಿಡುತ್ತೆ ಎಷ್ಟೊತ್ತಿಗೆ ಟೈಮ್ ಹೊಡೆದಿರ್ತಿತ್ತ 38 ಕೊಟ್ರಿ ಟೈಮ್ 12 ಗಂಟೆ ಮುಡಿದ್ರೆ ಸಾಕು ನಮ್ಗೆ ಏನಾರು ಬೇಡ ಬೇಡ ಏನಾರು ಎಷ್ಟರ ಬರಲಿ ಅದ ಕರೆಕ್ಟ್ ಇನ್ನು 20 ನಿಮಿಷ ಹಬ್ಬಗವ ಹೋದ್ರಾಗ ಹಬ್ಬ ini akhir telah orang cewek ini kena cewek ini pasti sana itu person udah sudah 6 ಸೂಪರ್ ಕೂಡ ಅವ್ರು ಒಂದು ಚಾ ಅಂತ ತೊಗೊಂಡಾರ ನೋಡಿ ಆಗಿಲ್ಲ ಒಂದು 4 ಸೂಪರ್ ತೊಗೊಂಡೇನಿ 6 ಸೂಪರ್ ಕೂಡ ಅವ್ರೇನೋ ಚಾ ತೊಗೊಂಡಂತ ನೋಡಿ ನಮ್ಮ ಹುಡುಗೊಬ್ಬ ಅಂದ್ರೆ ಅದೊಂದು ಚಾ ಆಮೇಲೆ ಆಗಿಲ್ಲ ಒಂದು 4 ಸೂಪರ್ ತೊಗೊಂಡೇನಿ ಅದನ್ನ ಆಮೇಲೆ ಒಂದು ಸ್ವಲ್ಪ ನಾ 2 ದಿನ ಕತ್ತಿ ಆಗ್ಬಿಡ್ತೇನೆ ಆಮ್ಯಾಗ ಬಂದು ತಡಿ ಇಲ್ಲೇ ಅದನ್ನು ತಡಿ ಅಂತೇಳಿ एक क्लासे में 3 वहाँ होता अब बिल्डिंग कड़े बिल्डिंग जाग ये कर रहा हवा अच्छी है देखो बड़े बेचारे मैं बोला क्यों तीसरा हुआ 3 नंबर आते हैं हाँ साका साका ಅನ್ಕೊಂಡು ನೋಡಿದ್ರೆ 4 ಕುಂತ್ ಬಿಡೋದಂದ್ರೆ 5 ಈಗ ಆಗ ಒಂದು ಯಾರು ಒಂದು ಕಡೆ ಯಾರು 4 ಮುಗಿತದೆ ಗೊಬ್ಬರ
चालू जी बस बस अय्या कभी के भिवा ये जेव्हा मग मिरसाक बंद राहा चिंगम का जैसा है मुलांना इष्ट पण ते होता अर्धा सारे साक ना भाई हमारे पे सबसे पहले दिन है ऐसा लगा कबूतर बड़ा था कि मां का सब दुनिया का कबूतर बड़ा ಬ್ಯಾಗ್ ಬರಬಾರ್ದ್ರಿ ಲೊಕೇಶನ್ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ दाऊद बस का है क्या हाँ सेकंड है यहाँ तेरा पूरा हो गया बाद लास्ट में गए साल एक पहाड़ के पास उड़ा मालूम मैसूर में 6 घंटा 6 घंटे तो नहीं ಹಾ नहीं ಅಲ್ಲ नहीं ಅಲ್ಲ ಸೆಕೆಂಡ್ ಆಕತ್ತೆ 2 ನಿಮಿಷಕ್ಕೆ ಇಲ್ಲ ಆತ ಸೆಕೆಂಡ್ 2 ನಿಮಿಷಕ್ಕೆ ಇನ್ನ अभी 7 लहजे हैं ಎರಡು ನಿಮಿಷ ಪಾಸ್ ಆದ್ರೆ 12 ತಾಸು ಆತ ಒಂದು 5 ಐತಿ ಒಂದು 7 ಒಂದು 5 ಐತಿ ಒಂದು 8 ಐತಿ ये करोना चल रहा अब्बाई के घर पर से चल रहा है कलंदर में घर पर जागा ಒಂದು ನಿಮಿಷದಲ್ಲಿ 12 ಗಂಟೆ ಪಾಸ್ ಆಗುತ್ತೆ ಹನ್ನೆರಡು ಗಂಟೆ 12 ಗಂಟೆ ಪಾಸ್ ಆಯ್ತು तुम्हारा भी वीडियो काढ़ो सदीक भाई एक बार मिस हुआ तो भी और एक है तो अच्छा थोड़ा नीचे आको जा रहा अब वैसा प्रैक्टिस करे क्या आई नो 12 तो है ड्यूटी तो कर रहे ना लाइट एक ऑफ करे क्या नो लाइट अब भी ऑन कर अब भी ऑन करके नहीं आप करे सो क्या ऑन क्या कब अब भी करे जैसे क्या ले 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 लो बाजी मारा तो 3 मारता गया उन्हें मारा
अच्छा वहाँ रुके ना उनके पास जा रहा। आज मैं रुके ना उनके पास जा रहा। अभी क्या आज स्पीड कर रहा देखो ये। वाह नीचे से आया देखो। वीडियो लेते वक्त कट होता हो। तुम्हें रनिंग में ऑन करके छोड़ो, खाली पास कर ले करो। कट कट कर को वीडियो मत बनाओ। एक्चुअली पिक्चर करेक्ट नहीं चाहिए उसको 15 छोड़े रहता था टाइम कवर कर को क्या था बोले टाइम घर को बैठ चढ़ता था कभी तुम्हारा भी वीडियो काढ़ो सदीक भाई। एक बार मिस हुआ तो भी और एक है तो अच्छा। जरा नीचे आको जा रहा अब। वैसा प्रैक्टिस करे क्या है नो। 12 तो है ड्यूटी तो कर रहे ना। लाइट एक ऑफ करे क्या नो। लाइट अब भी ऑन कर अब भी ऑन करके नहीं आप करे से क्या ऑन क्या कब अब भी करे जैसे क्या ले 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 लो। जी मारा तो 3 मारता गया उन्हें मारा अच्छा वहाँ रुके ना उनके पास जा रहा। आज मैं रुके ना उनके पास जा रहा। अभी क्या आज स्पीड कर रहा देखो ये। वाह नीचे से आया देखो। वीडियो लेते वक्त कट होता हो। तुम्हें रनिंग में ऑन करके छोड़ो, खाली पास कर ले करो। कट कट कर को वीडियो मत बनाओ। एक्चुअली पिक्चर करेक्ट नहीं चाहिए उसको 15 छोड़े रहता था टाइम कवर कर को क्या था बोले टाइम घर को बैठ चढ़ता था कभी कुंत ಏಳು ಗಂಟೆ 7 ನಿಮಿಷ ಆಗಿದೆ ಆಗ್ತಾ ಇದೆ ಜವಿತಿ
वो साजिद जाहिद को फ़ोन लगा को कबूतर उड़ रहा बोल को हाँ रिकॉर्डिंग डालने बोलो क्योंकि तो 7 के बाद 5-5 मिनट को दिखना रखा है देखिए आता है हम जो तो वीडियो ಮಾಡ್ತಾ ಇದ್ದಾರೆ बोला उड़ रहा है चालू तो है इसमें ऑलरेडी अब नहीं है 5 मिनट डाल रहा था जस्ट है कबूतर डाल रहा है अंदर में मैसेज कर लगा छोड़ो और कर लगा था डाल तुम लोग डाल रहे डालने लगा रहे ए मार मार मारे 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 शुरू मार ले रहा वीडियो क्यों हो गया इनका नवरा दिन में किंतु ये वीडियो रिकॉर्ड हो रहा है हमसे दिया नहीं तो अपडेट ಕೂಡ ಪಾದೋಂಚರು ನೋಡೋಣ हाँ बैठा डालो तुम्हें उड़ रहा है कबूतर करके डालो सर इमेज स्विच ऑफ करवा ले मुझे नहीं मेरा एडमिन नहीं इसमें ए डायरेक्ट डालो 12 इसमें बड़ी ग्रुप में डालो मैं कट कर आगे तो वीडियो मिस होता वो एक प्रॉब्लम है वो टाइम डालना कोसी तो भी ग्रुप में डालो 7 ಗಂಟೆ 8 ನಿಮಿಷ ಆಗಿದೆ ಅಕ್ಕಿ ಇನ್ನೂ ಆರ್ತಾ ಇದೆ ಆಲ್ ಇಂಡಿಯಾ ಟಮ್ಲರ್ ಪಿಜನ್ ಟೂರ್ನಮೆಂಟ್ ಮೈಸೂರು ಈ ಪಂದ್ಯಾವಳಿಗೆ ನವೀನ್ ಮುನಿಯಪ್ಪನವರ ಬೆಂಗೇರಿ ಅವರ ಅಕ್ಕಿ ಇನ್ನೂ ಆಡ್ತಾ ಇದೆ 12 ತಾಸು 7 ನಿಮಿಷ ಆಗಿದೆ ಏ ನೈ ಭೈ 7 ಗಂಟೆ 9 ನಿಮಿಷ 7 ಗಂಟೆ 9 ನಿಮಿಷ टोटल 12 घंटे नहीं भी 7-9 तक अभी उड़ रहा है करके डालो बस काउंट बाद में करेंगे ಆಲ್ ಇಂಡಿಯಾ ಟಮ್ಲರ್ ಪಿಜನ್ ಟೂರ್ನಮೆಂಟ್ ಮೈಸೂರು ಈ ಪಂದ್ಯಾವಳಿಗೆ ನವೀನ್ ಮುನಿಯಪ್ಪನವರ ಬೆಂಗೇರಿಯಲ್ಲಿ 7 ತಾಸು 9 ನಿಮಿಷ ಆಗಿದೆ ಇನ್ನೂ ಅಕ್ಕಿ ಆಡ್ತಾ ಇದೆ ಫಿನಿಶಿಂಗ್ ಟೈಮ್ ಬಂದಿದೆ ಇನ್ನು मारे क्या मारा 2 मार 4 उधर से झाड़ था वो ಜಾಡ ಫಸ್ಟ್ ದಿಕ್ಕಾನೆ ಅಕ್ಕಿ ಮೇಲೆ ತಳಗೆ ಆಡ್ತಾ ಇದೆ ಯಾರು ಬಂದು ನೋಡ್ಬೋದು ಯಾರಿದ್ರೂ ಬಂದು ನೋಡ್ಬೋದು स्कीम का मूड नहीं देखो सर घूमने का घर का और एक्चुअली सबसे हिट बिल्डिंग हो गया पट्ट का टप्पा करना कबूतर कौन सा ग्राहक होता मेन तावड़िया से कबूतर का फिनिशिंग मेन रहता ये इसे क्या हवा बहुत है ऐसा गया जग पड़ रहा ऊपर ऐसा हो रहा ऐसा गया तो ऊपर छाती पे सारा हिट होगा कबूतर है सामने गया तो जरा हो रहा मार काट पान गीला कर ले अपना मार काट पूरा नीला मारा सब पूरी कर रहा वो मारदाल चिल जा रहा ना कहाँ जा रहा अभी शादी हुई स्पीड हो रहा सब अंधेरे में अभी से ऐसा लेता हूँ बारिश आ रहा देखो बारिश आ सिर्फ फिर चले आता पानी पिल्ले को
आया। ಫಸ್ಟ್ ಫೆನ್ಸಿಂಗ್ ಬಂದಿದೆ. बोले तो भाग जा रहा हूँ। इधर है मेरे चाचा है. वो खाली एक क्लास है में गेट ली मार रहा वो। मेरे जैसे वीडियो लेने वाले कुछ हाथ दर्द मंगाया है। बैठवा दो और। कैसा डे मारना बोलो? हाँ कर बटरफ्लाई डे मारते सडे मारना अपन कर. जंगली कैसा मारता है वैसा पड़ना. सनी सामने जाके घर पहुंच फिरना उन्हें वापस हाँ नहीं ठीक. घर के आजू बाजू से तो नहीं बिठता हो परिच फिरना उन्हें। घर के ऊपर जाते आते वापस फिर आया तो अच्छे से आ रहा था। चल का प्रॉब्लम. हाँ स्पीड देखो क्या है उन्हें अंधेरे में। हाँ ಡೈ ಹೊಡಿತಾ ಇದೆ. मेन फोन का बैटरी बराबर रहा ये 600 ಇಲ್ಲಿದೆ. 11 देखो ये करेक्ट टब। इसके ऊपर ही फिर को वापस आना। लाइटा नहीं डाले कुछ बड़े बड़े 2 लाइटा समझेगा ना. उनका वो सेटिंग हम ना मालूम नहीं। पाँच मिनट का 3 वीडियो बनाया मैं कंटिन्यू। जावेद को भी फुल ड्यूटी है पीछे से। बड़ा देखो ये करेक्ट है। अभी फुल हवे में रे नो ये उठा फर्स्ट हवे में सिंक कर रहा है. कौन की चीखा मार रहे चौरादान करेंगे। वायर दिखा मेरे पीछे. वायर को मारते मारते बचा मैंने. हाँ ये रहे देखो। छिज गया ये। ಲಗ ಹೊಡಿತಾ ಇದೆ. ಅಕ್ಕಿ ಫೆನ್ಸಿಂಗ್ ಬಂದಿದೆ. ಏಳು ಗಂಟೆ 3 ನಿಮಿಷಕ್ಕೆ ಬಾಜಿ ಮಾಡ್ತು ಮತ್ತೆ ಇನ್ನೂ ಅರ್ಥ ಇದಕ್ಕೆ. ಸಿಂಕ್ करके उठ रहा सिंक डाई मारा है.
नीचे से जा रहा है इधर फिर जंगली कैसा पड़ते हैं वैसा पड़ा तो सीधा करते। मैं बिल्डिंग के ऊपर चढ़ना था नहीं कौन सा? ये मैंने नीचे उड़ रहा ना, वो एक प्रॉब्लम होता। घर जोड़ नहीं फिर रहा देखो वो ताजु भरा बड़ा गंदे कर। सर अक्की बंद मत होगी दे फिर बाजी करा देखो, 2 बाजी कराते। नीचे है नीचे, वो वायर को गिर गया, वायर को लगा देखो, देखे मार लगा, हाँ मार लगा देखो उसे, कहाँ गया चेक करो, उड़ रहा ऐसा कब तेरे चेप जल्दी छोड़ना हमें कर रहा कोशिश कर रहा ನೋ ಅಕ್ಕಿ ತಂತಿಗೆ ಬಡ್ದಿದೆ ಮತ್ತು ಆಡ್ತಾ ಇದೆ ಅಕ್ಕಿ ಚಟ್ ಮೇಲೆ ಬಂದಿದೆ ಈಗ ಮಾರ್ಬಟ್ಟ ऊपर जाने नहीं हो रहा अब उसे, लाइट कम पड़ रही है असली में। फिर वॉच हाँ देखो वो वायर की चीज मार बैठ रहा है वहाँ चला रहा है। हाइट हुआ तो अब हम नाड़ा दिखना ना, वो बोलो अंख्यान से देखना अब हमें, कैमरे में जूम करने भी नहीं हो रहा, जिम करत फुट रहा बारिश भी पड़ रहा हो, फिर आया तो क्या ऊपर से लेट रहना था इसे, वो जो लाइट कम पड़ रहा है ಇನ್ನೂ ಅಕ್ಕಿ ರೌಂಡ್ ಹೊಡಿತಾ ಇದೆ ನಾನು 7 ಗಂಟೆ 7 ನಿಮಿಷ ಆಗಿದೆ, ಅಕ್ಕಿ ಆರ್ತಾ ಇದೆ। जावेद भाई वो इन सादिक भाई जावेद को फ़ोन लगा को, अब कबूतर उड़ रहा बोल को, हाँ रिकॉर्डिंग डालने बोलो, क्योंकि तो 7 के बाद 5-5 मिनट को दिखना अगर खाए ಅಕ್ಕಿ ಆರ್ತಾ ಇದೆ, ಅಮ್ಜದ್ ಅವ್ರು ವಿಡಿಯೋ ಮಾಡ್ತಾ ಇದ್ದಾರೆ। बोलो उड़ रहा है चालू तो वाले टाइम नहीं है 5 मिनट डाल रहे देखो जस्ट है कबूतर डाल रहे हैं अंदर मैसेज कर लगा छोड़ो अब कर लगा था डाल तुम कब डाल रहे देखो डालने लगा रहे देखो ये मार मार देखो मारा मारा हाँ, मारा मारा। फिर मार ले रहा वीडियो पीछे वहाँ गया, इनका लौड़ा दुनिया किरकी ये वीडियो रिकॉर्ड हो रहा है। ಅಮ್ಜದ್ ಏನಾಯ್ತು ಅಪ್ಡೇಟ್ ಕೊಡಪ್ಪ ಅದು ಒಂಚೂರು ನೋಡೋಣ। हाँ बैठ रहा हाँ डालो, तुम्हें उड़ रहा कबूतर कर को डालो सदी, तुम्हें स्विच ऑफ करा जावेद तुम्हें डालो, ए डायरेक्ट डालो 12 इसमें बड़ी ग्रुप में डालो, मैं कट कर आ गए तो यहाँ वीडियो मिस होता, वो एक प्रॉब्लम है भैया। कहीं भी डालना कोसी तो भी ग्रुप में डालो, 7 ಗಂಟೆ 8 ನಿಮಿಷ ಆಗಿದೆ, ಅಕ್ಕಿ ಇನ್ನೂ ಆರ್ತಾ ಇದೆ। ಆಲ್ ಇಂಡಿಯಾ ಟಂಬ್ಲರ್ ಪಿಜನ್ ಟೂರ್ನಮೆಂಟ್ ಮೈಸೂರು ಈ ಪಂದ್ಯಾವಳಿಗೆ ನವೀನ್ ಮುನಿಯಪ್ಪನವರ್ ಬೆಂಗೇರಿ ಅವರ ಅಕ್ಕಿ ಇನ್ನೂ ಆಡ್ತಾ ಇದೆ,
12 ತಾಸು 7 ನಿಮಿಷ ಆಗಿದೆ. ನೈ ಬೈ 7 ಗಂಟೆ 9 ನಿಮಿಷ 7 घंटे 9 निमिष टोटल 12 घंटे. नहीं भी 7-9 तक अभी उड़ रहा है. अगर को डालो बस काउंट बाद में करेंगे. ಆಲ್ ಇಂಡಿಯಾ ಟಂಬ್ಲರ್ ಪಿಜನ್ ಟೂರ್ನಮೆಂಟ್ ಮೈಸೂರು ಈ ಪಂದ್ಯಾವಳಿಗೆ ನವೀನ್ ಮುನೇಪ್ನವರ್ ಬೆಂಗೇರಿಯಲ್ಲಿ 7 ತಾಸು 9 ನಿಮಿಷ ಆಗಿದೆ. ಇನ್ನೂ ಅಕ್ಕಿ ಆಡ್ತಾ ಇದೆ. ಫಿನಿಶಿಂಗ್ ಟೈಮ್ ಬಂದಿದೆ. ಇನ್ನು ಫಿನಿಶಿಂಗ್ ಆಗಿದೆ ಫಿನಿಶಿಂಗ್ ಅದಕ್ಕೆ ಚಟಪಟ. रुको 1 मिनट. हाँ बेटे हाँ पूरा क्लियर आ रहा है. हाँ हाँ ಸ್ಟ್ರೈಟ್ ತಾಲ ಐತೆ ಛತ್ರಿ ಮೇಲೆ ಜಂಗಿ ಹೋದರ ಹಾಂ ಅದ್ರ ಮ್ಯಾಗ ಕಾಲಿಟ್ಟು ಆದ್ರೆ ಹಿಡ್ಕೊಳ್ಳಿ. ಇದರದ ಅಕ್ಕ ಒಂದು ನಮ್ಮ ಲಾಕ್ಡೌನ್ ದೌಡಿ ಕೆಎಂಸಿಯಲ್ಲಿನೂ ಆಡಿತ್ತ. ಅದೇ ರೀತಿಯಾಗಿ ಕತಂಗಲ್ಲಿ ನಮ್ಮ ಏನ್ ಹೆಸರು ಅಂದ ದಂಡಪ್ಪನವ್ರ ಕಡೆನೂ ಒಂದು ಆಡಿತ್ತು. ಆದ್ರೆ ಅದು ಖಾಲಿ ಆಯ್ತು. ಇದೇ ಲೈನ್ ಅದು ಅಕ್ಕಿನು. ಇದೇ ತರ ಈಗ ಅಕ್ಕಿಗಳು ನಮ್ಮ ಹುಬ್ಳಿ ಧಾರವಾಡಗೆ ಕತಂಗಲ್ಲಿ ಆಡ್ತಾ ಇದ್ದಾವೆ. ಆಮೇಲೆ ಲಾಕ್ಡೌನ್ ದೌಡಿಯಲ್ಲಿನೂ ಆಡಿತ್ತು, ಅದು ಕಳ್ಕೊಂಡಿದೆ ಅಂತ ಹೇಳಿದ್ರು ಈಗ ನಮ್ಮ ಕಲಂದರ್ ಬೈ ಅವರು. ಇದು ಆಕ್ಚುಲಿ ಬಂದಿದ್ದು ನಮ್ದಲ್ಲ, ನನ್ನ ಮನೆಯದು ಅಲ್ಲ. ಇದು ಬಂದಿದ್ದು ಬೆಂಗಳೂರಿನಿಂದ. ಇವತ್ತು ಆ ಮನುಷ್ಯ ಜೀವಂತಿಲ್ಲ. ಅವರು ಗುರುಮೂರ್ತಿ ಅವ್ರ ಮನೆಯಿಂದ ಬಂದಿದ್ದ ಅಕ್ಕಿಯಲ್ಲಿ ಇದು ಅಕ್ಕಿ ನೋಡಿ. ಇದೇ ಅಕ್ಕಿ ಆಡಿದೆ. 9 ತಾಸು 41 ನಿಮಿಷ ಆಡಿದೆ ನೋಡಿ. ಇವತ್ತಿನ ದಿನನೂ ಇದೇ ಅಕ್ಕಿ 12 ತಾಸು 30 ನಿಮಿಷ ಆಡಿ ನಮ್ಮ ಹುಬ್ಳಿ ಧಾರವಾಡಿಗೆ ಹೆಸರು ತಂದಿದೆ. ಈ ಅಕ್ಕಿ ಹುಬ್ಳಿ ಧಾರವಾಡದಲ್ಲಿ ಹೈಯೆಸ್ಟ್ ಹಾರಿರುವಂತ ಅಕ್ಕಿ. ಇದು ಕತಂಗಲ್ಲಿ 12 ತಾಸು 30 ನಿಮಿಷ ಆಡಿ ನಮ್ಮ ಹುಬ್ಳಿ ಧಾರವಾಡಿಗೆ ಹೆಸರು ತಂದಂತ ಅಕ್ಕಿ. ಶ್ರೀ ಸಿದ್ದಾರೂಢ ಟೂರ್ನಮೆಂಟ್ಗೂ ಇದೇ ಅಕ್ಕಿ ಆಡಿದೆ. ಇವತ್ತು ಆಲ್ ಇಂಡಿಯಾ ಟೂರ್ನಮೆಂಟ್ಗೂ ಇದೇ ಅಕ್ಕಿ ಆಡಿದೆ ನೋಡಿ. ಸ್ಟಾಪ್ ಮಾಡಿ ಬೇಡ ಇಲ್ಲ ಸರ್. ಹಲೋ 12 ಟೂರ್ನಮೆಂಟ್ ಗಿರೇಬಾಜಿ ಪಾರಿವಾಳ ಹಾರಾಟ ಸ್ಪರ್ಧೆ ಏನು ರಾಜ್ಯ ಮಟ್ಟದಲ್ಲಿ ಸತತವಾಗಿ 9ನೇ ವರ್ಷ ನಡೀತಾ ಇದೆ. ಈ ವರ್ಷ 111 ಜನ ಸೇರಿದ್ರು. ಇನ್ನೂ ಒಂದು 7 ಜನ 6-7 ಜನ ಬಿಡಬೇಕಾಗಿದೆ. 111 ಜನರಲ್ಲಿ 3 ಅಕ್ಕಿ 12 ಗಂಟೆ
12 ಗಂಟೆ 8 ನಿಮಿಷ, 12 ಗಂಟೆ 5 ನಿಮಿಷ, 11 ಗಂಟೆ 55 ನಿಮಿಷ ಹಾರಿತ್ತು. ಕೊನೆಯದಾಗಿ ಇನ್ನೂ ಆರುತ್ತಾ ಅಕ್ಕಿ ಅನ್ನೋದು ಒಂದು ಹೋಪ್ ಏನಿರುತ್ತೆ ಅದು ಈ ಅಕ್ಕಿ ತೋರಿಸ್ಕೊಟ್ಟಿದೆ ಅಂದ್ಬಿಟ್ಟು ಇವತ್ತು ನಾವು ಇದಕ್ಕೆ ಅಭಿನಂದನೆ ಸಲ್ಲಿಸ್ಬೇಕಂತ ಜೋರಾಗಿ ಒಂದ್ಸರಿ ನಾವು ಏನು ರೂಲ್ಸ್ ಮಾಡಿದ್ದೀವಿ ಅದು ಮನುಷ್ಯರಿಗೆ ಮಾತ್ರ ಇರೋದು, ಅದು ರೂಲ್ಸು. ಅಕ್ಕಿಗೆ ರೂಲ್ಸ್ ಇಲ್ಲ. ನಾವು ಅಕ್ಕಿನ ಯಾವ ಥರ ಟ್ರೈನ್ ಕೊಟ್ಟು ನಾವು ಯಾವ ಥರ ಅಕ್ಕಿ ಆರಿಸ್ತೀವಿ ಅಂತ. ಏನಕ್ಕಂದರೆ ಇದೇ ಅಕ್ಕಿಗೆ ನಾವು 16ನೇ ತಾರೀಕು ಅಕ್ಕಿ ಬಿಡಬೇಕಿತ್ತು. ಇದು 16ನೇ ತಾರೀಕು ಈ ಅಕ್ಕಿಗೆ ಚಾನ್ಸ್ ಕೊಟ್ಟಿದ್ದು. ಈಗ ಕೆಲವರು ರೂಲ್ಸು ಅಂತಾರೆ. ಏನು ರೂಲ್ಸು ಅಂದರೆ ಬಂದಾವಡಿಗಳು ಏರಿಯಾ ದೂರ ಅಂತ. ಇವ್ರದೇ ದಾವಡಿನಲ್ಲಿ 13 ಗಂಟೆ ಹಾರಿದಂಥ ಅಕ್ಕಿನೂ 0 ಆಗಿದೆ. ಯಾಕಂದರೆ ಬೇರೆ ಕಡೆ ಆರ್ತಾ ಇದ್ದ ಅಕ್ಕಿಗೆ ಹೋಗಿ ಜೊತೆ ಸೇರಿದೆ. ನಾವು ಹೇಳೋದೇನೆಂದರೆ ಅಕ್ಕಿ ಕೈಯಿಂದ ದಸ್ತಾ ಮಾಡಿದ್ಮೇಲೆ ಏನು ಅಕ್ಕಿ ಹಾರುತ್ತೆ ಅದೇ ಕೌಂಟಿಂಗು. ನಾವು ಅದಕ್ಕೆ ಹೇಳ್ತೀವಿ, ಈಗ ಚಾನ್ಸ್ ಮಳೆ ಕೊಟ್ಬಿಟ್ರಿ, 10 ಗಂಟೆ ಹಾರಿದ್ ಕೊಟ್ಬಿಟ್ರಿ, ಬಂದಾವಡಿದ್ ಕೊಟ್ಬಿಟ್ರಿ, ಅದು ಮುಖ್ಯ ಅಲ್ಲ. ಅಕ್ಕಿ ಇವತ್ತು ಏನು ಹಾರಿರುತ್ತೆ ಅದು ಮುಖ್ಯ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಶೋಕಿ ಬೆಳೆಸೋ ನಿಟ್ಟಿನಲ್ಲಿ ರೂಲ್ಸ್ಗಳು ಮಾಡ್ಕೊಳ್ಳಿ. ಇದು ಕಿವಿ ಮಾತುಗಳು, ಊಹೆಗಳು, ಈ ಥರ ಆ ಥರ ಅಂತ. ಏನಕ್ಕಂದರೆ ಕತ್ಲೆನಲ್ಲಿ ಇಲ್ಲೆಲ್ಲ ಕತ್ಲೆ ಇರೋ ಕಾರಣದಿಂದ ರೆಫ್ರಿದು ಫೋನೇ ಸ್ವಿಚ್ ಆಫ್ ಆಗಿದೆ. ಬೆಳಗ್ಗೆಯಿಂದ ವಿಡಿಯೋ ಮಾಡ್ತಾ ಇರ್ತಾರೆ, ಕಂಟಿನ್ಯೂ ವಿಡಿಯೋ ಮಾಡ್ತಾ ಇರ್ತಾರೆ. ಆಮೇಲೆ ನಾವು ವಿಡಿಯೋ ಮಾಡುವಾಗ ಅಪ್ಡೇಟು ಕೊಡೋಕ್ಕಾಗಲ್ಲ, ಸಡನ್ನಾಗಿ ಫೋನ್ ಬರುತ್ತೆ. ಫೋನ್ ಬಂದರೆ ವಿಡಿಯೋ ಎಲ್ಲಿ ರನ್ನಿಂಗ್ ಇರುತ್ತೆ ಟೈಮರ್ ಆಪಲ್ಲಿ ಹೇಳಿ. ಆ ಫೋನ್ ಕಟ್ಟಾಗೋ ಅಷ್ಟರಲ್ಲಿ ಅಕ್ಕಿ ಕುಂತಿರುತ್ತೆ ಅಲ್ಲಿ. ಅದಕ್ಕೂ ಅಬ್ಜೆಕ್ಷನ್ ಮಾಡ್ತಾರೆ. ಆಗಲೇ ಫೋನ್ ಮಾಡ್ತಾ ಇದ್ದಾರೆ, ಫಿನಿಶಿಂಗ್ ಸರಿಯಾಗಿ ಕಾಣ್ತಾ ಇಲ್ಲ, ಇದು ಕಾಣ್ತಾ ಇಲ್ಲ ಅಂತ. ಏನು ಪ್ರಾಮಾಣಿಕತೆಯಿಂದ ನೀವು ಅಕ್ಕಿ ಬಿಡ್ತೀವೋ, ಎಲ್ಲರೂ ಯಾವ ಥರ ನಮ್ಮ ಅಕ್ಕಿಗೆ ನಾವು ಯಾವ ಥರ ಪ್ರಾಮಾಣಿಕತೆಯನ್ನು ನಾವು ಒಪ್ಪಿಕೊಳ್ತೀವೋ ಬೇರೆ ಅಕ್ಕಿಗೂ ಅದೇ ಥರ ಗೌರವ ಕೊಡಬೇಕು. ಆಮೇಲೆ ಈ ಥರ 6 ಅಕ್ಕಿಗಳಿಗೆ ಇಷ್ಟು ಜನ ಎಲ್ಲ ಏನಿದ್ದಾರೆ ಎಲ್ಲ ಪ್ರಾಮಾಣಿಕತೆಯಿಂದನೇ ಇರೋದು ಅಂತ ನೆನೆಸ್ಕೊಂಡು ದಯವಿಟ್ಟು ಎಲ್ಲರೂ ಇನ್ನೂ ಮುಂಬರೋ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಮ್ಮ ಆಲ್ ಇಂಡಿಯಾ ಟೂರ್ನಮೆಂಟ್ ನಡೀಲಿ ಅಂತ ಭಾವಿಸ್ತಾ, ಈ ಅಕ್ಕಿ ಇವತ್ತೇನು ಅಕ್ಕಿ ಆರ್ತು, ನಾನು ಬೆಳಗ್ಗೆನೇ ಈ ಅಕ್ಕಿಗೆ 5 ಗಂಟೆಗೆ ಹುಬ್ಳಿಗೆ ಬರಬೇಕಾಗಿತ್ತು. ಕಾರಣಾಂತರದಿಂದ ನಮ್ಮ ದಿವಂಗತ ಮಹೇಶ್ವರಪ್ಪ ಅವ್ರು ತೀರ್ಕೊಂಡ್ರು ಅಂತ ಗೊತ್ತಾಗಿದ್ದಕ್ಕೆ ಹರಿಹರ ಹೋಗಿ ಅವ್ರಿಗೆ ಅಲ್ಲಿ ಏನಿದೆ ಅವ್ರಿಗೆ ಅಲ್ಲಿ ಸಾವುಗೆ ಅಲ್ಲಿ ಹೋಗಿ ಅವ್ರು ನೋಡ್ಕೊಂಡು ಅದೇನೇ ಅಂತಿಮ ದರ್ಶನ ಮಾಡ್ಕೊಂಡು ವಾಪಸ್ ಹುಬ್ಳಿಗೆ ಬಂದೆ. ಮತ್ತೆ ಈ ಅಕ್ಕಿ ಇಲ್ಲಿ ಆರ್ತಾ ಇದೆ, ಇದು ಆರುತ್ತೆ ಅಂತ ನಂಗೆ ಗೊತ್ತಿತ್ತು. ಏನಕ್ಕಂದರೆ ಹುಬ್ಳಿನಲ್ಲಿ ಮೋಸಮ್ಮು ಎಲ್ಲ ಕಡೆ ಮೋಸಮ್ ಉಂಟಾಗಿದೆ. ಇವತ್ತು ಇಲ್ಲಿದ್ದ ಮೋಸಮ್ಮು ನಾವು ವಿಡಿಯೋ ಏನು ಮಾಡಿದ್ದೀವಿ ಅದರಲ್ಲೇ ಬಂದಿದೆ. ಅಕ್ಕಿನೂ ಅದೇ ಥರ ಪ್ರತಿ 10 ನಿಮಿಷದೊಳಗಡೆ ಅಕ್ಕಿ ಮನೆ ಮೇಲೇ ಇತ್ತು. ಆ ಬಂದಿದ್ದ ಕಡೆಯಿಂದ ನೋಡ್ತಾ ಇದ್ದೀವಿ ಅಕ್ಕಿ 5 ನಿಮಿಷಕ್ಕೆ 2 ನಿಮಿಷಕ್ಕೆ ಮನೆ ಮೇಲೆ ಆರಿ ತುಂಬ ಚೆನ್ನಾಗಿ ಅಕ್ಕಿ ಹಾರಿದೆ. ಆಮೇಲೆ ಯಾವ ಥರದ್ದು ತೊಂದರೆಗಳಿಲ್ಲ, ಸೈಲೆಂಟಾಗಿ ಅಕ್ಕಿ ಹಾರಿದೆ. ಎಲ್ಲ ತಿನ್ಕೊಂಡು ಒಳ್ಳೆ ಮನೋರಂಜನೆ ಪಡೆದಿದ್ದಾರೆ. ಇದೇ ಥರ ನಮ್ಮ ಇನ್ನೂ ಬರೋ ಬಾಕಿ ಇರೋ ಸದಸ್ಯರು ಚೆನ್ನಾಗಿ ಅಕ್ಕಿ ಹಾರಿಸ್ತೀನಿ ಅಂದ್ಬಿಟ್ಟು ನನಗೆ ಇಲ್ಲಿ ಮೈಸೂರಿಂದ ಹುಬ್ಳಿ ಗಂಟ ಬಂದು ಇಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ ನಾನು ಟೂರ್ನಮೆಂಟ್ ನಡೆಸೋಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಕಲಂದರ್ ಬೈ, ಜೋ ಅಣ್ಣ, ಬಾಲು ಅಣ್ಣ, ವಿಂಶಣ ಇವರೆಲ್ಲ ಸೇರಿ ನಮಗೇನು ಆಲ್ ಇಂಡಿಯಾ ಟೂರ್ನಮೆಂಟ್ಗೆ ನೀವು ಮಾಡಿ ಅಂತ ನಮ್ಗೆ ಏನು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತಾ ನನಗೆ ಮಾತು मेरी बैग में है दूसरा, मेरी बैग में है. कहाँ है बैग? बैग कहाँ है? ಬಾಳಣ್ಣವ್ರ ಗಿಫ್ಟ್ ಮಾಡಿದ್ದಾರೆ. ಬಾಳಣ್ಣವ್ರು ಬಂಗಾರ ಚೈನ್ ನಮ್ ಬಾಳಣ್ಣವ್ರ ಗಿಫ್ಟ್ ಮಾಡಿದಾರೆ ರೀ ಬಂಗಾರ ಚೈನ. ಈ ಹಕ್ಕಿಗೆ ಇವತ್ತು 12 ತಾಸು 30 ನಿಮಿಷ ಆಡಿದೆ. ಆಲ್ ಇಂಡಿಯಾ 50 ತೊಲ ಇವತ್ತಿನ ದಿನಾಂಕ 22/8/2024 ಶ್ರೀ ನವೀನ್ ಮುನಿಯಪ್ಪನವರ್, ಮಂಜು, ಅಭಿ ಅವರ ಗೆಳೆಯರ ಬಳಗದ ವತಿಯಿಂದ ರಾಜ್ಯ ಮಟ್ಟದ ಆಲ್ ಇಂಡಿಯಾ ಗಿರೇಬಾಜಿ ಪಾರೋಳ ಹಾರಾಟ ಸ್ಪರ್ಧೆ ಮೈಸೂರು ಈ ಪಂದ್ಯಾವಳಿಗೆ ಇವತ್ತು ಟೂರ್ನಮೆಂಟ್ಗೆ ಹಕ್ಕಿಯನ್ನು ಬೆಳಿಗ್ಗೆ 6 ಗಂಟೆ 39 ಬಿಡಲಾಗಿತ್ತು. ಸಾಯಂಕಾಲ ಕುಳಿತುಕೊಂಡಂಥ ಸಮಯ 7 ಗಂಟೆ 9 ನಿಮಿಷ. ಅಂದರೆ ಒಟ್ಟಾರೆ ಹಾರಿದ ವೇಳೆ 12 ಗಂಟೆ 30 ನಿಮಿಷ. ಏನು ಇವತ್ತು 12 ಗಂಟೆ 30 ನಿಮಿಷ ಈ ಕತ್ತಂಗ್ ಹಕ್ಕಿ ಹಾರಿದೆ. ಇದರ ಸ್ವಲ್ಪ ವಿವರಣೆಯಾಗಿ
ವಿಸ್ತರಿಸಿ ಹೇಳಬೇಕಾದ್ರೆ ಈ ಹಕ್ಕಿ ಇದರ ಅಕ್ಕ 2021ನೇ ಸಾಲಿನಲ್ಲಿ 10 ಗಂಟೆ 30 ನಿಮಿಷ ಹಾರಿತ್ತು. ಅದು 2022ನೇ ಇಸ್ವಿಯಲ್ಲಿ ಆ ಹಕ್ಕಿ ಕಳೆದು ಹೋಯಿತು. ಆ ನಂತರ ಇವರು ಮನಿ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಯ್ತು, ಮಾಡಿದ್ರು. ಅದಾದ ನಂತರ ಇವ್ರ ಕಡೆ ಹಕ್ಕಿ ಮತ್ತೆ ಬೇರೆ ಇರಲಿಲ್ಲ. ಮತ್ತೆ ಅದೇ ಜೊತೆ ಹಾಕಿ ಹಕ್ಕಿಯನ್ನು ಅದರಲ್ಲಿ ಮಾಡಿ ಮತ್ತೆ ಇವತ್ತಿನ ದಿನಾಂಕಕ್ಕೆ ಈ ಹಕ್ಕಿ 12 ಗಂಟೆ 30 ನಿಮಿಷ ಹಾರಿತು. ಅಂದರೆ ಇದು ಗಂಡ ಪಟ್ಟ. ಇದು ನಿಮ್ಮಲ್ಲಿ ಯಾಕೆ ಹೇಳಿಕತ್ತೀನಿ ಅಂತಂದರೆ, ಇವತ್ತು ಇದ್ರ ಹಾರಾಟದ ಒಂದು ಏನು ಪ್ರದರ್ಶನ ಇತ್ತು. ನಾವೆಲ್ಲರೂ ಬಾಳು ಜೋ ಹಾಗೂ ಎಲ್ಲ ಇಲ್ಲಿ ವೀಕ್ಷಕರು ಏನು ಇವತ್ತು ಗಮನಿಸಿದ್ದೇವೆ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅತ್ಯಂತ ನೆಲಮಟ್ಟಕ್ಕೆ ನೆಲ ಹದಿಯಿಂದ ಸುಮಾರು 2-3 ಫೂಟು ಎತ್ತರದಲ್ಲಿ ಹಾರಿದಂಥ ಈ ಪಕ್ಷಿ ಏನಿದೆ ಇವತ್ತು ನಮ್ಮ ಎಲ್ಲರನ್ನೂ ಮನರಂಜಿಸಿತು. ಮತ್ತು ಇದ್ರ ಬಗ್ಗೆ ಹೇಳಬೇಕಾದ್ರೆ, ಏನು ಕತ್ತಲಾದ ಮೇಲೆ ಹಕ್ಕಿ ದೂರ ಹೋಗಿ ಹಾರ್ತವೆ, ಆ ಥರ ಏನೂ ಮಾಡಲಿಲ್ಲ. ಏನಾದರೂ ಒಂದು ಫಿನಿಶಿಂಗ್ ಒಳ್ಳೆಯ ರೀತಿಯಾದಂಥ ಒಂದು ಫಿನಿಶಿಂಗ್ ಇತ್ತು. ಆ ಫಿನಿಶಿಂಗ್ ಸಹ ಈ ತೋರಿಸ್ಕೊಟ್ಟು ನಮ್ಮ ಧಾರವಾಡ ಜಿಲ್ಲೆಗೆ ಪಾರಿವಾಳ ಪ್ರೇಮಿಗಳಿಗೆ ಅತ್ಯಂತ ಒಂದು ಖುಷಿಯ ದಿನ. ಇವತ್ತು ಯಾರ್ಯಾರು ಏನೇನೋ ಮಾಡಿ ಹಕ್ಕಿಗಳನ್ನ ಹಾರಿಸ್ತಾರೆ, ಆದರೆ ಸತತವಾಗಿ ಈ ಜಾತಿಯಲ್ಲಿ ಹಕ್ಕಿಗಳು ಹಾರಲಿಕ್ಕತ್ತಿವೆ ಅಂತಂದರೆ ಇದೊಂದು ಶ್ಲಾಘನೀಯ ಅಂಥೇಳಿ ನಮಗೆ ಹೆಮ್ಮೆ ಅನ್ನಿಸ್ತದೆ. ಪ್ರೇಮಿಗಳೇ, ಒಳ್ಳೆಯ ಜಾತಿಯ ಹಕ್ಕಿಗಳನ್ನು ನೀವು ಸಾಕಿದ್ದೇ ಆದಲ್ಲಿ ಇಂಥ ವೇಳೆ ಬಿಡಲಿಕ್ಕೆ ಏನು ತೊಂದರೆ ಇಲ್ಲ. ಇದರಿಂದ ಹೆಚ್ಚಿನ ವೇಳೆಯನ್ನು ಸಹ ಬಿಡಬಹುದು. ಸುಮ್ಮನೆ ಅದು ಇದು ಹಾಕಿ ಪಾರಿವಾಳಗಳನ್ನು ಹಾರಿಸುವಂಥದ್ದನ್ನು ನಿಲ್ಲಿಸಿ ಒಳ್ಳೆಯ ರೀತಿ ಶೋಕಿ ಮಾಡಿ ಒಳ್ಳೆಯದಾಗಿ ಶೋಕಿಯನ್ನು ಬೆಳೆಸಿ ಈ ಕತಂಗಕ್ಕಿ ಜಾತಿ ಏನಿದೆ ಇದು ಈ ಹಕ್ಕಿ ಏನಿದೆ 9 ಗಂಟೆ 41 ನಿಮಿಷ ಸಹ ಇದೇ ಒಂದು 8 ದಿನದ ಹಿಂದಗಡೆ ಈ ಹಕ್ಕಿ ಹಾರಿದೆ ಸಿದ್ದಾರೂಢ ಟೂರ್ನಮೆಂಟಿಗೆ. ಇವತ್ತು 12:30 ಗಂಟೆ ಹಾರಿದೆ. ಅಂದರೆ ಇದೇ ಥರ ಹಾರ್ಲಿಕ್ಕತ್ತಿದ್ದೇವೆ ಈ ಜಾತಿ ನಮ್ಮ ಕಡೆ ಬಂದಿದ್ದು ಹೇಳಬೇಕಾದ್ರೆ ನಮ್ಮ ಜೋ ಅವರು ಕೊಟ್ಟಂತ ಈ ಕತಂಗ್ ಜಾತಿ, ನಮ್ಮ ಹುಬ್ಬಳ್ಳಿಯ ಜೋನವರು ಕೊಟ್ಟಂತ ಈ ಜಾತಿ ನಮ್ಮ ಕಡೆ ಹಾರ್ಲಿಕ್ಕತ್ತಿದ್ದಾವೆ. ಜೋ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯುಷ್ಯ ಭೋಗ ಭಾಗ್ಯ ನೀಡಲಿ. ಇನ್ನೂ ಹೆಚ್ಚಿನ ಜನಗಳಿಗೆ ಹೆಚ್ಚಿನ ಪ್ರೇಮಿಗಳಿಗೆ ಹಕ್ಕಿಗಳನ್ನು ವಿತರಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿಯಾಗಿ ಏನೊಂದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದೆ ನಮ್ಮ ಆಲ್ ಇಂಡಿಯಾ ಗಿರಿಬಾಜಿ ಪಾರಿವಾಳ ಟೂರ್ನಮೆಂಟ್ ಏನಿದೆ ಒಂದು ಹೆಸರಾಂತ. ಯಾಕಂದರೆ ಸುಮಾರು ಒಂದು 100-150 ಟೂರ್ನಮೆಂಟ್ಗಳು ಈ ಕರ್ನಾಟಕದಲ್ಲಿ ನಡೀತವೆ. ಅದರಲ್ಲಿ ರಾಜ್ಯ ಮಟ್ಟಕ್ಕೇ ಪ್ರಥಮವಾಗಿ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ತಾಲೂಕುಗಳಿಗೆ ಎಲ್ಲ ಪಾರಿವಾಳ ಶೋಕಿಗಳಿಗೆ ಶೋಕ್ದಾರಿಗೆ ತಲುಪಲಿ, ಶೋಕಿ ಬೆಳೆಯಲಿ ಅಂಥೇಳಿ ನಮ್ಮ ಅಮ್ಜದ್ರವರು ಸಹ ಈ ಟೂರ್ನಮೆಂಟ್ನಲ್ಲಿ ಎಲ್ಲರೂ ಚಾನ್ಸ್ ಕೊಟ್ಟಿದ್ದಾರೆ. ಇವರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಇವತ್ತು ರೆಫ್ರಿಯಾಗಿ ಅವರು ಸಹ ಬಂದಿದ್ದಾರೆ. ಇದಕ್ಕೆ ಇಂಥ ರೆಫ್ರಿಗಳನ್ನು ಸಹ ನಾವು ಗೌರವಿಸಬೇಕು. ಇವತ್ತು ಏನು ಹಕ್ಕಿ ಹಾರಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಹಾರಲಿ. ಅದೇ ರೀತಿ ಇದಕ್ಕೆ ರೆಫ್ರಿಯಾಗಿ ಜಾವೀದ್ ಏನು ಸಿಲ್ವರ್ ಸ್ಟಾರ್ ಪಿಜನ್ ಟೂರ್ನಮೆಂಟ್ ನಡೆಸಲಿಕ್ಕತ್ತಿದ್ದಾರೆ, ಅವರು ಇವತ್ತು ಈ ಟೂರ್ನಮೆಂಟ್ಗೆ ರೆಫ್ರಿಯಾಗಿ ಅವರು ಸಹ ಬಂದಿದ್ರು. ಅವರು ಕಾರಣಾಂತರದಲ್ಲಿ ಈಗ ಇಲ್ಲ ಇಲ್ಲಿ. ಆದರೆ ರೆಫ್ರಿಗಳಿಗೆ ಗೌರವಿಸಿ ಅವರು ಮೈಸೂರಿನಿಂದ ಇವತ್ತು ಹುಬ್ಬಳ್ಳಿಗೆ ಬಂದಿದ್ದಾರೆ. ಅಂದರೆ ಶೋಕಿ ಏನೋ ಒಂದು ಉತ್ತೇಜನ ರೀತಿಯಲ್ಲಿ ಬೆಳೀಲಿಕ್ಕತ್ತಿದೆ. ಇದಕ್ಕೆ ಪ್ರತಿಯೊಬ್ಬ ಶೋಕದಾರ ಅವಶ್ಯ ಇದೆ ಅಂತ ಹೇಳಿ ನಾವು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹುಬ್ಬಳ್ಳಿ.